ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಭರತ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಫಸ್ಟ್ ನೀವು ನೋಡಬಹುದು. ಇವತ್ತಿನ ರೆಸಿಪಿ ನಿಮಗೆ ತೋರಿಸಿರೋ ಹಾಗೆ ಬಿರಿಯಾನಿ ವಿತ್ ಕಬಾಬ್. ಸೊ ಇದನ್ನು ತುಂಬಾ ಈಸಿಯಾಗಿ ಸ್ಪೈಸಿಯಾಗಿ ಹೋಟೆಲ್ ಥರನೇ ಟೇಸ್ಟಿಯಾಗಿ ನೀವು ಮಾಡ್ಕೋಬೋದು. ಫಸ್ಟು ಕಬಾಬ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ 1/4 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದಕ್ಕೆ 3 ಉಂಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಚಕ್ಕೆ, 3 ಲವಂಗ, ನಾನು ತೋರಿಸಿರೋ ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಚಿಟಿಕೆ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಬೇಕಾದ್ರೂ ಹಾಕಿ ರುಬ್ಕೋಬೋದು. ಈಗ ರುಬ್ಬಿರುವಂತಹ ಮಸಾಲೆನ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಕೆಜಿಯಷ್ಟು ಕಬಾಬ್ಗೆ. ಸೊ ಹಾಗಾಗಿ ನಾನು ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಗ್ರೀನಾಗಿ. ಸೊ ಇದಕ್ಕೆ ಚಿಕನ್ ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡದ್ದು ಬೇಕಾದ್ರೂ ಹಾಕೋಬೋದು, ನೋ ಇಶ್ಯೂಸ್. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. ಇದಕ್ಕೆ 1/4 ಚಮಚದಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ನಾನು ತೋರಿಸಿರೋ ಕಪ್ನಲ್ಲಿ ಅರ್ಧ ಕಪ್ಪದಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಮತ್ತೆ ನಾನು ಇದಕ್ಕೆ 1/4 ಚಮಚದಷ್ಟು, ಅಂದರೆ ನಾನೇನು ತೊಗೊಂಡಿದ್ದೀನಿ ಆ ಸ್ಪೂನಲ್ಲಿ ಅರ್ಧದಷ್ಟು ನಾನು ಉಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿ ಬೇಕಾಗತ್ತೆ ಅಂತ. ಮತ್ತು ನೋಡಿ ಇದರಲ್ಲಿ ನಾನು ಇದು ಕಲರಿಂಗ್ ಪೌಡರ್ನ ತೊಗೊಂಡಿದ್ದೀನಿ, ಲಿಟಲ್ ಕಬಾಬ್ ಒಂದು ರೆಡ್ ಕಲರ್ ಬರಲಿ ಅಂತ ಹೇಳಿ. ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದೇ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಕಲಿಸ್ಬಿಟ್ಟು ಇದು ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡೋಣ. ನೋಡಿ ಆಗಿದೆ, ಮ್ಯಾರಿನೇಟ್ ಆಗಲಿ. ಈಗ ಬನ್ನಿ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ತೆಂಗಿನಕಾಯಿ ಚೂರು ಬಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ನ ತೊಗೊಂಡಿದ್ದೀನಿ, 1/4 ಭಾಗದಷ್ಟು. ಅದಕ್ಕೆ ನಾನು ಇವಾಗ ಒಂದು 1/4 ಇಂಚಷ್ಟು ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಉಂಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಇಂದ 7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ನನಗೆ ಅಂತ ಹೇಳಿ, ನೀವು ಬೇಕಾದ್ರೆ ಖಾರ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು. ಮತ್ತು ಇದರಲ್ಲಿ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ನೋಡಿ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋ ಹಾಗೆ ಸ್ವಲ್ಪನೇ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ, 2 ಸೇರಿಸಿ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು, 1 ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಮಟನ್ ಸಾಂಬಾರು ಪೌಡರ್ ಏನಾದ್ರು ಮಾಡಿಸ್ಕೊಂಡಿದ್ರೆ ಅದನ್ನೇ ಹಾಕೋಬೋದು. ಮತ್ತು 1/4 ಸ್ಪೂನಷ್ಟು ಅರಿಶಿಣ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿಲಿ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬಂದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಮತ್ತು ಅದೇ ಕುಕ್ಕರ್ಗೆ ಒಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ 1/4 ಲೀಟ್ರ್ ಎಣ್ಣೆಯಷ್ಟು ಹಾಕಿ ಅದಕ್ಕಾದ ನಂತರ ಪಲಾವ್ ಎಲೆನ ಹಾಕಿ ಅದಕ್ಕೆ 2 ಏಲಕ್ಕಿ ಹಾಕಿ, ಜೊತೆಗೆ ಒಂದು ಅನಾನಸ್ ಹೂವು, 1 ಮರಾಠಿ ಮೊಗ್ಗು ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ರಿಂದ 5 ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡಿರುವಂಥದ್ದಕ್ಕೆ ನಾನು ಬ್ರೌನ್ ಕಲರ್ ಬಂದಮೇಲೆ ತೊಳೆದಿಟ್ಕೊಂಡಿದ್ದೆ ಒಂದು ಅರ್ಧ ಕೆಜಿ ಚಿಕನಷ್ಟು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲಿಟಲ್ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಗ ನಾನು ರುಬ್ಬಿರುವಂತಹ ಮಸಾಲೆನ ಅದಕ್ಕೆ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಹಾಗೆ ಲೋ ಫ್ಲೇಮ್ನಲ್ಲಿ ಅದನ್ನು ಬೇಯಿಸ್ಕೋಬೇಕು, ತಿರುವ ಹಾಕ್ಕೊಳ್ತಾ ಇರಬೇಕು. ನೋಡಿ ಇದಕ್ಕೆ ನಾನು ಚಿಕನ್ ಬಿರಿಯಾನಿ ಮಸಾಲ ಪೌಡರ್ನ 1 ಪ್ಯಾಕೆಟ್ ಪೂರ ಹಾಕಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಕೋಬೋದು, ಇಂಥದ್ದೇ ಹಾಕಬೇಕಂತ ಏನಿಲ್ಲ. ನೋಡಿ ಈಗ ನೀಟಾಗಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಳಿದಿರುವಂತಹ ಮಸಾಲೆ ಏನು ಮಿಕ್ಸಿನಲ್ಲಿತ್ತು ಅದಕ್ಕೆ ಚೂರು ನೀರು ಹಾಕಿ ಅದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿರೋ ಹಾಗೆ ಇದರಲ್ಲಿ 1 ಚೊಂಬಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಟೈಮ್ನಲ್ಲೇ ನೀವು ಸಾಲ್ಟ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನೋಡಿ ಈಗ ನಾನು ತೋರಿಸಿರೋ ಗ್ಲಾಸ್ನಲ್ಲಿ ಕೊತ ಅಂತ ಕುದೀತಾ ಇದೆ. ನಾನು ತೋರಿಸಿರೋ ಗ್ಲಾಸ್ನಲ್ಲಿರುವಂಥ ಅಳತೆನಲ್ಲಿ
3 ಲೋಟದಷ್ಟು ಅಕ್ಕಿನ ಹಾಕಿದ್ದೀನಿ 1 ಚೊಂಬು ನೀರಿಗೆ. ನೋಡಿ ಇದನ್ನ ಜೊತೆಗೆ ನಾನು ಮೇಲ್ಗಡೆ ಈ ರೀತಿ ಉಳ್ಕೊಂಡಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನಾನು ಮೊಟ್ಟೆನೂ ಕೂಡ ಇದಕ್ಕೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಬೇಯಿಸ್ಕೋಬೋದು. ಇದಕ್ಕೆ ಹಾಕೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಈಗ ನೋಡಿ ಪಕ್ಕದಲ್ಲಿ ಎಣ್ಣೆನ ಬಾಣಲಿಗೆ ಹಾಕಿ ಆನ್ ಮಾಡಿ ಇಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಈಗ ಅದು ವಿಶಿಲ್ ಆರೋವರೆಗೆ ನಾನು ಕಬಾಬ್ನ ಕರೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ ಕಬಾಬ್ ಕೂಡ ಫ್ರೈ ಆಗ್ತಾ ಇದೆ, ಈ ಕಡೆ ವಿಶಿಲ್ ಆರಿದೆ. ಈಗ ಬಿರಿಯಾನಿನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ ಪೀಸ್ಗಳೆಲ್ಲ ತುಂಬಾ ಸಾಫ್ಟಾಗಿ ಕುಕ್ ಆಗಿರುತ್ತೆ. ನಿಮಗೆ ತಿನ್ನೋದಕ್ಕೆ ಯಾವುದೇ ರೀತಿ ಕಷ್ಟ ಅನಿಸಲ್ಲ ಮತ್ತು ತುಂಬಾ ಸ್ಪೈಸಿ ಆಗಿರುತ್ತೆ. ತುಂಬಾ ಜಾಸ್ತಿ ಮಸಾಲೆ ಹಾಕಿದೆ ಅಂತಲೂ ಅನಿಸಲ್ಲ, ಲೈಟ್ ವೆಯ್ಟ್ ಮಸಾಲೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ.